ನಮಸ್ಕಾರ. ನನ್ನ ರಾಜ್ಯದ 4 ನಿಗಮದ ಸಾರಿಗೆ ನೌಕರ ಮಿತ್ರರೇ, ನಾನು ನಿನ್ನೆ ಒಂದು ವಿಡಿಯೋದಲ್ಲಿ ಕೂಡ ನಿಮಗೆ ನಾನು ಹೇಳಿದ್ದೆ, ಇದೇ ತಿಂಗಳು 15/10/2025 ಗಂಡು ಮೆಟ್ಟಿದ ನಾಡು ಅಂತ ಕರೀತಾರೆ. ಏನು ಒಂದು ಕ್ರಾಂತಿನೇ ಆದಂಥ ನೆಲ, ಅದು ಹೋರಾಟದ ನೆಲೆ ಅಂತ ಕರಿಬೋದು. ಅಂಥ ನಾಡಿನಲ್ಲಿ ನಾವು 4 ನಿಗಮದ ಸಾರಿಗೆ ನೌಕರರ ಸಮಸ್ಯೆಯನ್ನು ಯಾವ ನಿಟ್ಟಿನಲ್ಲಿ ಬಗೆಹರಿಸ್ಬೋದು ಅನ್ನೋಗೋಸ್ಕರ ಒಂದು ಕಾರ್ಯಕ್ರಮ ಇವತ್ತಿನ ಮಟ್ಟಿಗೆ ಹಮ್ಮಿಕೊಂಡಿದ್ದೀವಿ. ಅದು ಶ್ರೀಯುತ ಪಾಟೀಲ್ ಪುಟ್ಟಪ್ಪ ಅವರ ಸಮಾನದಲ್ಲಿ. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಚಿಂತನೆ ಹೇಗಿರಬೇಕಂದ್ರೆ, ನಮ್ಮ ನಡೆ ಧಾರವಾಡ ಕಡೆ ಅನ್ನೋ ನಿಟ್ಟಿನಲ್ಲಿ ನೀವಿರಬೇಕು. ಬ್ಯಾಲೆನ್ಸ್ ಹಬ್ಬ ಬಂದರೆ ನಾಳೆ ಒಂದಿನ ಉಳಿತು, ನಾಳೆ 14, ನಾಡ್ದು 15. ನಮ್ಮ ನಡೆ ಹೇಗಿರಬೇಕಂದ್ರೆ, ನಮ್ಮ ನಡೆ ಧಾರವಾಡದ ಕಡೆ ಅನ್ನೋ ಘೋಷಣೆದೊಂದಿಗೆ ಎಲ್ಲರೂ ಉತ್ಸಾಹನ ತೋರಿಸಿ ಆಸಕ್ತಿ ವಹಿಸಿ ಧಾರವಾಡ ಕಡೆ ನೀವು ಮುಖ ಮಾಡಬೇಕಂತೇಳಿ ತಮ್ಮಲ್ಲಿ ಮಗದೊಮ್ಮೆ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ, ನಮ್ಮ ರಾಜ್ಯದಲ್ಲಿ ಹೆಚ್ಚು ಕಡಿಮೆ 72 ನಿಗಮ ಮಂಡಳಿಗಳು ಇವತ್ತಿನ ಮಟ್ಟಿಗೆ ಕೆಲಸ ಮಾಡ್ತಾಯಿದ್ದಾವೆ. ನಾವು ಕೂಡ ಒಂದು ಸಾರಿಗೆ ನಿಗಮದಲ್ಲಿ ಕೆಲಸ ಮಾಡ್ತಾಯಿದ್ದೇವೆ. ನಮಗೂ ಮತ್ತು ಅವರಿಗೆ ಸಂಬಳ ಕಡಿಮೆ ಆಗಲಿಕ್ಕೆ ಕಾರಣ ಏನಂದರೆ, ಅವರು 4ನೇ ವೇತನ ಆಯೋಗ, 5ನೇ ವೇತನ ಆಯೋಗ, 6ನೇದು 7ನೇದು ಬಂದಾಗ ಅಲ್ಲಿ ನಾವು ಏನು ತಪ್ಪು ಮಾಡಿದೆವು ಅಂದರೆ 3%, 4%, 2%, 10%, ಕೊನೆಯದಾಗಿ 15% ಹಿಂಗೆ ತೊಗೋತಾ ಬಂದೀವಿ. ಅವ್ರಿಗೆ ಕೊಟ್ಟಂಥದ್ದು 27, 30, 25, 22 ಹಿಂಗೆ ತೊಗೋತಾ ಬಂದರು. ಅವ್ರಿಗೆ 22 ಕೊಟ್ಟಾಗ ನಮಗೆ ಕನಿಷ್ಠ 15 ತೊಗೊಂಡಿದ್ರು ಹೆಚ್ಚು ಕಡಿಮೆ ಸಮಾನ ಹಂತಲ್ಲಿ ನಾವು ಬರ್ತಾಯಿದ್ದೀವಿ. ಅವರಿಗೆ 22 ಕೊಟ್ಟಾಗ ನಮ್ಗೆ 3%, 2% ತೊಗೊಂಡು ನಾವು ಹಿನ್ನಡೆ ಆಗಿದೆ. ಅದನ್ನು ಒಂದೇ ಸರಿ ಸರಿಪಡಿಸ್ಬೇಕಂದ್ರೆ ತುಂಬ ಕಷ್ಟ. ನಾವು ಸುಮ್ಮನೆ ಇನ್ನೊಬ್ಬರ ಮೇಲೆ ಆರೋಪ ಮಾಡ್ಕೊಂಡು ಹೋಗೋದು ಸರಿಯಲ್ಲ. ನಮ್ಮ ಸಮಸ್ಯೆಗಳನ್ನ ನಾವೇ ಬಗೆಹರಿಸ್ಕೋಬೇಕು. ಆ ನಿಟ್ಟಿನಲ್ಲಿ ನಿಮ್ಮ ವಿಚಾರಗಳು ಏನಿದೆ ನೋಡಿ, ಅಲ್ಲಿ ಬಂದು ಹಂಚ್ಕೊಂಡ್ರೆ ನಮಗೆ ಯಾವ ದಿಕ್ಕಿನಲ್ಲಿ ಹೋರಾಟ ತೊಗೊಂಡು ಹೋಗ್ಬೇಕು ಅನ್ನೋದು ನಮಗೂ ಕೂಡ ಸುಲಭ ಆಗುತ್ತೆ. ಈಗ ಏಕಪಕ್ಷವಾಗಿ ನಾವು ನಿರ್ಧಾರ ಮಾಡೋಕ್ಕೆ ಬರೋದಿಲ್ಲ. ಆಗ ಆ ನಿಟ್ಟಿನಲ್ಲಿ ಸಮಸ್ತ ನಾಡಿನ ಎಲ್ಲ ನೌಕರ ಅಭಿಪ್ರಾಯ ಸಂಗ್ರಹ ಮಾಡಿ ಅವರ ಅನಿಸಿಕೆಗಳು ಏನಿದೆ, ಅವರ ಭಾವನೆಗಳು ಯಾವ ರೀತಿ ಇದೆ ಅಂತ ತಿಳ್ಕೊಂಡು ನಾವು ಮುಂದೆ ಹೋಗುವಂಥ ಪ್ರಯತ್ನ ಇವತ್ತಿನ ಮಟ್ಟಿಗೆ ಮಾಡ್ತಾಯಿದ್ದೇವೆ. ಆ ನಿಟ್ಟಿನಲ್ಲಿ ನಿಮ್ಮ ಅಭಿಪ್ರಾಯ ಏನಿದೆ, ನೀವು ಯಾವ ದಿಕ್ಕಿನಲ್ಲಿ ಹೋದರೆ ನಮಗೆ ನ್ಯಾಯ ಸಿಗುತ್ತೆ ಅನ್ನೋದನ್ನು ನಮ್ಮ ಮುಂದುಗಡೆ ನೀವು ಹಂಚ್ಕೊಂಡ್ರೆ ನಾವು ಅದನ್ನು ಹೋರಾಟವನ್ನು ಯಾವ ದಿಕ್ಕಿನಲ್ಲಿ ತೊಗೊಂಡು ಹೋಗ್ಬೇಕಂತೇಳಿ ಒಂದು ವಿಚಾರವಂತಿಕೆ ನಾವು ಮಾಡ್ತೀವಿ. ಹಾಗಾಗಿ ಸ್ನೇಹಿತರೆ, ಸಮಯ ಭಾಳ ಇಲ್ಲ. ಸುಮ್ಮನೆ ಇನ್ನೊಬ್ಬರನ್ನ ದೂರ್ಕೊಂಡು ಹೋಗಿರೋದ್ರಲ್ಲಿ ಕಾಲಹರಣ ಮಾಡುವಂಥ ಸಮಯ ಇದಲ್ಲ. ಆ ನಿಟ್ಟಿನಲ್ಲಿ ನಾಳೆ ಒಂದಿನ ಯಾರ್ದು ಹಾಪ್ ಇದೆ ನೋಡಿ, ಯಾರ್ದು ರಜೆಗಳ ಮೇಲಿದ್ದೀರಾ, ಆಮೇಲೆ ಸಾಯಂಕಾಲ ಡ್ಯೂಟಿ ಹೋಗೋರು, ಬೆಳಿಗ್ಗೆ ಡ್ಯೂಟಿ ಇಳಿದವರು, ಇದು ನಿಮ್ಮೆಲ್ಲರಿಗೂ ಕೂಡ ಇದು ಸುವರ್ಣ ಅವಕಾಶ. ಸ್ನೇಹಿತರೆ, ನಿಮಗೆಲ್ಲರಿಗೂ ಕೂಡ ಇದೊಂದು ಸುವರ್ಣ ಅವಕಾಶ. ಮತ್ತು ನಿಮಗೆ ವಿಶೇಷವಾಗಿ ಇನ್ನೊಂದು ನಾನು ಮನವರಿಕೆ ಮಾಡಿಕೊಡ್ಬೋಲೆ. ಆ ಮನವರಿಕೆ ಏನಂದರೆ, ನಾವು ಇಲ್ಲಿಂದ ಹೈದರಾಬಾದು, ಬೆಂಗಳೂರು, ಮೈಸೂರು ಹೋಗುವಂಥ ಏನು ಸಂದರ್ಭ ಅಲ್ಲ. ಈ ಕಡೆ ಬೆಳಗಾಮಿಂದ 1 ತಾಸು ಧಾರವಾಡ, ಆ ಕಡೆ ಹಾವೇರಿ, ರಾಣಿಬೆನ್ನೂರಿಂದ 1 ಗಂಟೆ ಒಳಗಡೆ ಧಾರವಾಡ, ಈ ಕಡೆ ಬಾಗಲಕೋಟೆಯಿಂದ ಹೆಂಗೆ ಬಂದರೂ 2 ಅವರಲ್ಲಿ ನಾವು ಧಾರವಾಡಕ್ಕೆ ಬರ್ಬೋದು. ಈ ಕಡೆ ಗದಗ, ಕೊಪ್ಪಳ, ಹೊಸಪೇಟೆ ಮಠ ಹಿಡ್ಕೊಂಡ್ರು 2ರಿಂದ 2.5 ಗಂಟೆ ನಾವು ಧಾರವಾಡ ಮುಟ್ಬೋದು. ಈ ಕಡೆ ಯಲ್ಲಾಪುರ ತಗೊಳ್ಳಿ, ಆಮೇಲೆ ಕಾರವಾರ ತಗೊಳ್ಳಿ, ಸಿರ್ಸಿ ತಗೊಳ್ಳಿ, ಹತ್ತಿರ ಡಿಪು. ಈ ಕಡೆ ನಮ್ಮ ಕಡೆ ಚಿಕ್ಕೋಡಿಯಿಂದ ಬೆಳಗಾಂ 1 ತಾಸು, ಬೆಳಗಾಮಿಂದ ಆ ಕಡೆ 1 ತಾಸು, ನಮಗೆ 2 ಗಂಟೆ. ಆಮೇಲೆ ಅತನಿಯಿಂದ 2ರಿಂದ 3 ಗಂಟೆ, ಜಮಖಂಡಿ ಮುಧೋಳದಿಂದ 3 ಗಂಟೆ ಆಗ್ಬೋದೇನೋ. ರಾಮದುರ್ಗ ಅಂತೂ ಭಾಳ ಈಜಿ. ಇದಕ್ಕೆ ಸೌದತ್ತಿಯವರು ಅಂತರೂ ಎದೋ ಓಡಿ ಬರ್ಬೋದು ಅಂಥ ಸುವರ್ಣ ಅವಕಾಶ ನಮ್ಮ ಮುಂದ್ಗಡೆ ಇದೆ. ಆ ನಿಟ್ಟಿನಲ್ಲಿ
ಸಾರಿಗೆ ನೌಕರರಿಗೆ ಏನು ನ್ಯಾಯಯುತವಾಗಿ ಏನು ಬೇಡಿಕೆ ಸಿಗಬೇಕು ಅದನ್ನು ಯಾವ ನಿಟ್ಟಿನಲ್ಲಿ ನಾವು ಮುನ್ನೆಲೆಗೆ ತೊಗೊಂಬರಬೇಕು ಅನ್ನೋದು ಒಂದು ಕಾರ್ಯಕ್ರಮ. ಇದು ನಿಮ್ಮ ಕಾರ್ಯಕ್ರಮ, ನಿಮಗೋಸ್ಕರ ನಾವು ರಚನೆ ಮಾಡಿದಂಥ ಕಾರ್ಯಕ್ರಮ. ಆ ನಿಟ್ಟಿನಲ್ಲಿ ನಾವು ಇದರಲ್ಲಿ ಪ್ರಮುಖವಾಗಿ ಏನು ಒಂದು ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಘೋಷಣಾ ಪತ್ರದಲ್ಲಿ ಸಾರಿಗೆ ಸಂಸ್ಥೆ ನೌಕರಿಗೆ ಸರ್ಕಾರಿ ನೌಕರಿಗಿರುವಂಥ ವೇತನ ಮತ್ತು ಸೌಲಭ್ಯ ಕೊಡ್ತೇವೆ ಅಂತೇಳಿ ಘೋಷಣಾ ಪತ್ರದಲ್ಲಿ ಇವತ್ತಿನ ಮಟ್ಟಿಗೆ ಘೋಷಣೆ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಅದರ ಪರವಾಗಿ ಬಲವಾಗಿ ಒತ್ತು ಕೊಡೋಣ. ಅದನ್ನು ಎಲ್ಲರೂ ಒಗ್ಗಟ್ಟಾಗಿ ಒಂದೇ ಧ್ವನಿಯಲ್ಲಿ ಒಂದೇ ವೇದಿಕೆಯಲ್ಲಿ ಅದನ್ನು ಜಾರಿಗೆ ತರುವಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದರೆ ಮುಂದೊಂದು ದಿನ ನಮ್ಮ ಕುಟುಂಬಗಳು ನಾವು ಕೂಡ ನೆಮ್ಮದಿಯಾಗಿ ಜೀವನ ಮಾಡ್ಬೋದು. ಆ ನಿಟ್ಟಿನಲ್ಲಿ ಈಗ ಯಾವುದೇ ಸರ್ಕಾರಗಳು ಬರಲಿ ನಮಗೆ ಕಾಲಕ್ಕೆ ಸರಿಯಾದ ರೀತಿಯಲ್ಲಿ ಸಂಬಳ ಜಾಸ್ತಿ ಮಾಡೋದಿಲ್ಲ. ಈ 6% 3% ತೊಗೊಳ್ಲಿಕ್ಕೆ ನಾವು 2 ದಿನ ಬಸ್ಗಳು ಬಂದ್ ಮಾಡಬೇಕು, ಜನಗಳ ಹತ್ರ ಬೆಸ್ಕೋಬೇಕು, ಕೆಟ್ಟ ಹೆಸರು ಹಾಕೋಬೇಕು, ಕೇಸ್ಗಳು ಹಾಕ್ಕೋಬೇಕು, ಡಿಸ್ಮಿಸ್ಸು, ವರ್ಗಾವಣೆ, ವಜಾಗಳು ಆಗ್ತವ್ರೆ. ಆಗಿದ್ದೀವಿ ಕೂಡ, ಹಲವಾರು ನೌಕರು ಪಾಪ ಆಗಿದ್ದಾರೆ. ಮತ್ತು 3 ದಿನ ನಾವು ಮುಷ್ಕರ ಮಾಡೋಕ್ಕೆ ಹೋದರೆ 3 ದಿನ ಸಂಬಳನೂ ಕಟ್ ಮಾಡ್ತಾರೆ. ಇದು ನಮಗೆ ನಷ್ಟನೇ, ಪ್ರತಿ 4 ವರ್ಷಕ್ಕೊಮ್ಮೆ ನಷ್ಟನೇ. ಇದು ಲಾಭ ಅಂತರೂ ಯಾವುದೇ ಕಾರಣಕ್ಕಲ್ಲ. ಆ ನಿಟ್ಟಿನಲ್ಲಿ ಈ ಜಂಜಾಟದಿಂದ ಹೊರಗಡೆ ಬರೋಣ, ಸ್ವತಂತ್ರವಾಗಿ ನಮಗೂ ಕೂಡ ಸರ್ಕಾರಿ ನೌಕರ ಥರ ಬದುಕೋಣ ಅಂಥೇಳಿ ನಿಮ್ಮಲ್ಲಿ ನಾನು ವಿನಂತಿ ಮಾಡೋದೇನೆಂದರೆ, ದಯವಿಟ್ಟು 15/10/2025 ಧಾರವಾಡಕ್ಕೆ ತಮ್ಮೆಲ್ಲರ ಕಡೆ ಚಿಂತನೆ ಮಾಡಿ. ಹೇಗಿರಬೇಕಂದ್ರೆ ನಿಮ್ಮ ಚಿಂತನೆ ನಮ್ಮ ನಡೆ ಧಾರವಾಡ ಕಡೆ ಅನ್ನೋ ಚಿಂತನೆಯಲ್ಲಿ ಎಲ್ಲರೂ ಒಗ್ಗಟ್ಟಾಗೋಣ. ಎಲ್ಲರಿಗೂ ನಮಸ್ಕಾರಗಳು.